ಪಕ್ಕದ ಡ್ರ್ಯಾಗನ್ ದೇಶ ಚೀನಾ ಎಷ್ಟೇ ಕುತಂತ್ರಗಳನ್ನ ಮಾಡಿದ್ರೋ, ಗಡಿಯಲ್ಲಿ ಎಷ್ಟೇ ಒತ್ತಡ ಹಾಕಿದ್ರೋ, ನಮ್ಮ ಭಾರತ ದೇಶ ಮಾತ್ರ ತುಂಬಾನೇ ಶಾಂತವಾಗಿ ತನ್ನ ಕೆಲಸವನ್ನ ತಾನು ಮಾಡಿಕೊಂಡು ಹೋಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನ ನೋಡಿದ್ರೆ ಪ್ರಪಂಚದ ದೇಶಗಳಿಗೆ ತಲೆ ತಿರುಗುತ್ತೆ. ಹೊರಗೆ ನಾವು ತುಂಬಾನೇ ಶಾಂತವಾಗಿ ಗಾಂಧೀಜಿ ಹೇಳಿದ ಅಹಿಂಸಾ ಮಾರ್ಗದಲ್ಲಿ ನಡೀತಾ ಇರುವಂತೆ ಕಾಣುತ್ತೆ. ಆದ್ರೆ ಪರದೆಯ ಹಿಂದೆ ಮಾತ್ರ ನಮ್ಮ ವಿಜ್ಞಾನಿಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸುವ ರಹಸ್ಯ ಆಯುಧಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇವುಗಳ ಬಗ್ಗೆ ಕೇಳಿದಾಗೆಲ್ಲ ಚೀನಾ ಮತ್ತು ಪಾಕಿಸ್ತಾನ್ಗೆ ಬಿಪಿ ಹೆಚ್ಚಾಗುತ್ತೆ ಎಂಬುದು ಸತ್ಯ. ಅಷ್ಟಕ್ಕೂ ನಮ್ಮವರು ನಿಜವಾಗಿಯೂ ಏನನ್ನ ಮಾಡ್ತಾ ಇದ್ದಾರೆ, ಏಕೆ ಪ್ರಪಂಚವೆಲ್ಲ ನಮ್ಮ ಕಡೆ ಇಷ್ಟು ಗಂಭೀರವಾಗಿ ನೋಡ್ತಾ ಇದೆ? ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿನಂತಿ, ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ಚೀನಾ ಪದೇ ಪದೇ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ರಹಸ್ಯವಾಗಿ ಆಯುಧಗಳನ್ನ ತಯಾರಿಸ್ತಾ ಇದೆ, ಇದು ನಿಯಮಗಳಿಗೆ ವಿರುದ್ಧ, ಅವರನ್ನ ತಡೆಯಿರಿ ಅಂತ ಕೂಗಿ ಹೇಳ್ತಾ ಇದೆ. ನಿಜಕ್ಕೆ ಕಳ್ಳನೇ ಕಳ್ಳ ಎಂದು ಕೂಗಿದಂತೆ ಇದೆ ಅವರ ಈ ನಡವಳಿಕೆ. ಪ್ರಪಂಚದಲ್ಲಿರುವ ಎಲ್ಲಾ ಕೊಳಕು ಕೆಲಸಗಳನ್ನ ಮಾಡುವ ಈ ಚೀನಾ ಮತ್ತೆ ನಮ್ಮ ಮೇಲೆನೆ ಆರೋಪ ಹಾಕ್ತಾ ಇದೆ. ಆದ್ರೆ ಇಲ್ಲಿ ಒಂದು ಕಿಕ್ಕಿದೆ. ಚೀನಾ ಈಗ ಭಯ ಪಡೋದ್ರಲ್ಲೂ ಕೂಡ ಒಂದು ಸತ್ಯ ಇದೆ. ನಮ್ಮ DRDO ವಿಜ್ಞಾನಿಗಳು ಯಾರಿಗೂ ತಿಳಿಯದಂತೆ ಒಂದು ಅಂಡರ್ ಗ್ರೌಂಡ್ ಮಿಷನ್ ಅನ್ನ ನಡೆಸ್ತಾ ಇದ್ದಾರೆ. ಅದೇ K6 ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಾಜೆಕ್ಟ್. ಇದನ್ನ ಹೊರಗೆ ಸೋರಿಕೆಯಾಗದಂತೆ ನಮ್ಮವರು ತುಂಬಾನೇ ಜಾಗೃತಿಯಿಂದ ಮಾಡ್ತಿದ್ದಾರೆ. ಆದ್ರೆ ಅಮೆರಿಕದ ಸ್ಯಾಟಲೈಟ್ ಗಳ ಕಣ್ಣಿಗೆ ಬೀಳದಂತೆ ಏನನ್ನ ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ಹೀಗೆ ಮೆಲ್ಲಗೆ ಈ ಸುದ್ದಿ ಲೀಕ್ ಆಯ್ತು, ಈ ವಿಷಯ ಬಹಿರಂಗವಾಯ್ತು. ಆಗಿನಿಂದ ಚೀನಾಗೆ ನಿದ್ರೆನೆ ಬರ್ತಾ ಇಲ್ಲ. ಯಾಕಂದ್ರೆ ಇದು ಸಾಮಾನ್ಯ ಮಿಸೈಲ್ ಅಲ್ಲ. ಒಂದು ಬಾರಿ ಸ್ಫೋಟ ಮಾಡಿದ್ರೆ ಖಂಡಗಳನ್ನ ದಾಟಿ ಹೋಗಿ ಸ್ಫೋಟವಾಗುವ ಸಾಮರ್ಥ್ಯವಿರುವ ಅಲ್ಟಿಮೇಟಮ್ ಆಯುಧ ಇದು. ಇದ್ರ ಬಗ್ಗೆ ವಿವರವಾಗಿ ತಿಳಿಯುವ ಮೊದಲು ಒಂದು ಸಣ್ಣ ಲಾಜಿಕ್ ಅನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಯುದ್ಧ ಬಂದ್ರೆ ಗಡಿಗಳಲ್ಲಿರುವ ಸೈನಿಕರು ಹೋರಾಡ್ತಾರೆ ಅಥವಾ ಫೈಟರ್ ಜೆಟ್ ಗಳು ಹೋಗಿ ಬಾಂಬ್ ಅನ್ನ ಹಾಕ್ತವೆ. ಆದ್ರೆ ಇವೆಲ್ಲ ಹಳೆಯ ವಿಧಾನಗಳು. ಈಗ ಟ್ರೆಂಡ್ ಬದಲಾಗಿದೆ. ಶತ್ರುವು ನಮ್ಮ ದೇಶದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೇನೆ ಭಯದಿಂದ ಸಾಯ್ಬೇಕು. ಇದನ್ನೇ ಡಿಟರ್ನೆಸ್ ಎಂದು ಕರೀತಾರೆ. ಆ ಭಯವನ್ನ ಸೃಷ್ಟಿಸಲು ನಮ್ಮವರು ಈ K6 ಮಿಸೈಲ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದು ನೆಲದಿಂದ ಅಲ್ಲ, ಸಮುದ್ರದ ಒಳಗೆ ನೀರಿನ ಆಳದಲ್ಲಿ ಚಲಿಸುವ ಸಬ್ಮೆರಿನ್ ಇಂದ ಲಾಂಚ್ ಆಗುತ್ತೆ. ಇದನ್ನ ತಾಂತ್ರಿಕವಾಗಿ SLBM ಅಂದ್ರೆ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಎಂದು ಕರೀತಾರೆ. ಈ ತಂತ್ರಜ್ಞಾನ ಪ್ರಪಂಚದಲ್ಲಿ ಬೆರಳಿಕೆಯ ದೇಶಗಳ ಬಳಿ ಮಾತ್ರ ಇದೆ. ಈಗ ಎಲೈಟ್ ಕ್ಲಬ್ಗೆ ನಮ್ಮ ಭಾರತವು ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದೆ. ಈ ಮಿಸೈಲ್ ನ ವಿಶೇಷತೆ ಏನಂದ್ರೆ ಅದರ ರೇಂಜ್. ನಮ್ಮ ಬಳಿ ಈಗಾಗಲೇ K4, K15 ಅಂತಹ ಮಿಸೈಲ್ ಗಳಿವೆ. ಅವು ಕೂಡ ಶಕ್ತಿಶಾಲಿಯಾದ ಮಿಸೈಲ್ಗಳು. ಆದ್ರೆ ಅವುಗಳ ರೇಂಜ್ 3000ದಿಂದ 4000 ಕಿಲೋಮೀಟರ್ ಗಳವರೆಗೆ ಇರುತ್ತೆ. ಅಂದ್ರೆ ಪಾಕಿಸ್ತಾನ ಮತ್ತು ಚೀನಾದ ಕೆಲವು ಮುಖ್ಯ ನಗರಗಳನ್ನ ಟಾರ್ಗೆಟ್ ಮಾಡಬಹುದು. ಆದ್ರೆ ಚೀನಾ ಬಹಳ ದೊಡ್ಡ ದೇಶ. ಅವರ ಮುಖ್ಯ ಇಂಡಸ್ಟ್ರಿಗಳು, ಮಿಲಿಟರಿ ಬೇಸ್ಗಳು ನಮ್ಗೆ ತುಂಬಾನೇ ದೂರದಲ್ಲಿ ಇವೆ. ಅಂದ್ರೆ ಅವರ ದೇಶದ ಉತ್ತರ ಭಾಗದಲ್ಲಿ ಇರುತ್ತೆ. ನಮ್ಮ ಮಿಸೈಲ್ಗಳು ಅಲ್ಲಿಗೆ ತಲುಪಲು ಸಾಧ್ಯವಿಲ್ಲ ಎಂಬುದು ಅವರ ನಂಬಿಕೆ. ಆ ನಂಬಿಕೆಯನ್ನ ಸ್ಫೋಟ ಮಾಡಲು K6 ಅನ್ನ ತಯಾರಿಸ್ತಾ ಇದ್ದಾರೆ. ಇದರ ರೇಂಜ್ ಬರೋಬ್ಬರಿ 8000 ಕಿಲೋಮೀಟರ್. ಇಲ್ಲಿ ನಮ್ಮ ವಿಜ್ಞಾನಿಗಳು ಒಂದು ಚಿಕ್ಕ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಈ ಮಿಸೈಲ್ ನಲ್ಲಿ ಇಡುವ ವಾರೆಡ್ ತೂಕವನ್ನ ಕಡಿಮೆ ಮಾಡಿದ್ರೆ, ಅಂದ್ರೆ ಲೈಟ್ ವೈಟ್ ನ್ಯೂಕ್ಲಿಯರ್ ಬಾಂಬ್ ಅನ್ನ ಬಳಸಿದ್ರೆ ಇದರ ರೇಂಜ್ ಅನ್ನೋದು 10,000ದಿಂದ 12,000 ಕಿಲೋಮೀಟರ್ ಗಳವರೆಗೆ ಹೋಗುತ್ತೆ. ಸರಳವಾಗಿ ಹೇಳೋದಾದ್ರೆ ವಿಶಾಖಪಟ್ಟಣಂ ಅಥವಾ ಚೆನ್ನೈನಲ್ಲಿ ಸಬ್ಮೆರಿನ್ ಅಲ್ಲಿ ಕುಳಿತು ಬಟನ್ ಅನ್ನ ಒತ್ತಿದ್ರೆ ಅದು ಹೋಗಿ ಚೀನಾದ ಯಾವ ಮೂಲೆಯಲ್ಲಾದ್ರೂ, ಅಂದ್ರೆ ಬೀಜಿಂಗ್ ನಲ್ಲಿರುವ ಜಿಂಪಿಂಗ್ ಕಚೇರಿಯನ್ನು ಸಹ ನಾಶ ಮಾಡಬಲ್ಲದು. ಚೀನಾನೇ ಅಲ್ಲ, ಅಗತ್ಯವಿದ್ರೆ ಯುರೋಪ್, ರಷ್ಯಾ, ಆಫ್ರಿಕಾ, ಅಮೆರಿಕದ ಯಾವ ಟಾರ್ಗೆಟ್ ಅನ್ನಾದ್ರೂ ಇದು ತಲುಪಬಲ್ಲದು. ಇದನ್ನೇ ಗ್ಲೋಬಲ್ ರೀಚ್ ಎಂದು ಕರೀತಾರೆ. ಇಷ್ಟೊಂದು ದೊಡ್ಡ ಮಿಸೈಲ್ ಅನ್ನ ಹೋರುವುದು ಸುಲಭವಲ್ಲ. ಈಗ ನಮ್ಮ ಬಳಿ ಇರುವ ಹರಿಯನ್ ಕ್ಲಾಸ್ ಸಬ್ಮೆರಿನ್ ಗಳಲ್ಲಿ K6 ಮಿಸೈಲ್ ಇಡಿಸೋದಿಲ್ಲ. ಅದಕ್ಕಾಗಿ ವಿಶೇಷವಾಗಿ SY ಕ್ಲಾಸ್ ಸಬ್ಮೆರಿನ್ ಗಳನ್ನ ತಯಾರಿ ಮಾಡ್ತಿದ್ದಾರೆ. ಇದು ಸಮುದ್ರದ ಮೇಲೆ ತೇಲಾಡುವ ಒಂದು ಕೋಟೆ ಎಂದು ಹೇಳ್ಬಹುದು. ಇದರ ತೂಕ ಸುಮಾರು 13,500 ಟನ್ ಇರುತ್ತೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಎಷ್ಟು ದೊಡ್ಡದು ಅಂತ. ಒಂದು SY ಸಬ್ಮೆರಿನ್ ಅಲ್ಲಿ 12ರಿಂದ 16 K6 ಮಿಸೈಲ್ ಗಳನ್ನ ಲೋಡ್ ಮಾಡಬಹುದು. ಅಂದ್ರೆ ಒಂದು ಸಬ್ಮೆರಿನ್ ಸಮುದ್ರದಲ್ಲಿ ಇದ್ರೆ ಅದು ಒಂದು ದೇಶವನ್ನೇ ನಾಶ ಮಾಡುವ ಶಕ್ತಿಯನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿರುತ್ತೆ. ಇದರಿಂದ ನಮ್ಮ ನೌಕಾಪಡೆಗೆ ಬರುವ ಅಡ್ವಾಂಟೇಜ್ ಏನಂದ್ರೆ ನಾವು ಶತ್ರುವಿನ ಹತ್ತಿರ ಹೋಗುವ ಅಗತ್ಯವಿಲ್ಲ. ಬಂಗಾಳ ಕೊಲ್ಲಿ ನಮಗೆ ಸ್ವಂತ ಮನೆಯಂತೆ. ಅಲ್ಲಿ ಎಲ್ಲ ನಮ್ಮ ನೌಕಾಪಡೆಯ ನಿಯಂತ್ರಣದಲ್ಲಿ ಇರುತ್ತೆ. ನಮ್ಮ ಸಬ್ಮೆರಿನ್ ಅನ್ನ ಸುರಕ್ಷಿತವಾಗಿ ಪಾರ್ಕ್ ಮಾಡಿ ಅಲ್ಲಿಂದಲೇ ಚೀನಾವನ್ನ ಕಂಟ್ರೋಲ್ ಮಾಡಬಹುದು. ಇದನ್ನೇ ಬ್ಯಾಲಿಸ್ಟಿಕ್ ಸ್ಟ್ರಾಟಜಿ ಎಂದು ಕರೀತಾರೆ. ನಾವು ಸೇಫ್ ಝೋನ್ ಅಲ್ಲಿ ಇದ್ಕೊಂಡೆ ಶತ್ರುವಿಗೆ ಭಯವನ್ನ ಹುಟ್ಟಿಸಬಹುದು. ಈ ಮಿಸೈಲ್ ನ ತಂತ್ರಜ್ಞಾನ ಕೇಳಿದ್ರೆ ನಿಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ. ಇದರ ಉದ್ದ 12 ಮೀಟರ್ ಗಿಂತ ಹೆಚ್ಚು, ಅಗಲ 2 ಮೀಟರ್, ತೂಕ 50 ಟನ್
ಟನ್ಗಿಂತ ಮೇಲ್ಪಟ್ಟಿದೆ. ಇದು ಗಾಳಿಯಲ್ಲಿ ಹಾರಿದ ನಂತರ ಮ್ಯಾಕ್ಸಿಮಮ್ 7.5 ಸ್ಪೀಡ್ ನಲ್ಲಿ ಚಲಿಸುತ್ತೆ. ಅಂದ್ರೆ ಸೌಂಡ್ ಸ್ಪೀಡ್ ಗಿಂತ 7.5 ಪಟ್ಟು ಹೆಚ್ಚು. ಇಷ್ಟೊಂದು ವೇಗದಲ್ಲಿ ಬಂದ್ರೆ ಅದನ್ನ ತಡೆಯಲು ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದಲೂ ಸಾಧ್ಯವೇ ಇಲ್ಲ. ಚೀನಾದ ಬಳಿ ಇರುವ S-400 ಸಿಸ್ಟಮ್ ಆದ್ರೂ ಕೂಡ ಇದ್ರ ಮುಂದೆ ಚಿಕ್ಕದಾಗುತ್ತೆ. ಇನ್ನೊಂದು ವಿಷಯ, ಇದರಲ್ಲಿ ಸಾಲಿಡ್ ಫ್ಯೂಲ್ ಅನ್ನ ಬಳಸ್ತಾರೆ. ಹಳೆಯ ಮಿಸೈಲ್ ಗಳಲ್ಲಿ ಲಿಕ್ವಿಡ್ ಫ್ಯೂಲ್ ಅನ್ನ ಬಳಸ್ತಾ ಇದ್ರು. ಅಂದ್ರೆ ರಾಕೆಟ್ ಅನ್ನ ಲಾಂಚ್ ಮಾಡುವ ಮೊದಲು ಫ್ಯೂಲ್ ಅನ್ನ ತುಂಬಬೇಕು. ಅದಕ್ಕೆ ಸಮಯ ಕೂಡ ತೆಗೆದುಕೊಳ್ತಾ ಇತ್ತು. ಅಷ್ಟರೊಳಗೆ ಅದು ಶತ್ರುಗಳಿಗೆ ಗೊತ್ತಾಗುತ್ತೆ. ಆದ್ರೆ ಸಾಲಿಡ್ ಫ್ಯೂಲ್ ಯಾವಾಗ್ಲೂ ರೆಡಿ ಆಗಿರುತ್ತೆ. ಬಟನ್ ಅನ್ನ ಒತ್ತಿದ ಕೂಡಲೇ ಸಮುದ್ರವನ್ನ ಸೀಳಿಕೊಂಡು ಆಕಾಶಕ್ಕೆ ಹಾರುತ್ತೆ. ಆದ್ರೆ ಇಲ್ಲೇ ನಿಜವಾದ ಕತೆ ಇರೋದು. ಕೇವಲ ದೂರ ಹೋದ್ರೆ ಸಾಕೆ, ಟಾರ್ಗೆಟ್ ಮಿಸ್ ಆದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪಿನ್ ಪಾಯಿಂಟ್ ಅಕ್ಯುರಸಿ ಇದೆ. 12,000 ಕಿಲೋಮೀಟರ್ ಪ್ರಯಾಣಿಸಿದ್ರು ಕೂಡ ಟಾರ್ಗೆಟ್ ಗೆ ಕೇವಲ 10 ಮೀಟರ್ ದೂರದಲ್ಲಿ ಗುರಿ ತಪ್ಪದೆ ಹೊಡೆಯುತ್ತೆ. ಅಂದ್ರೆ ಶತ್ರುಗಳ ಬಂಕರ್ ಎಲ್ಲಿದೆಯೋ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಹೊಡೆಯುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು MIRV ಟೆಕ್ನಾಲಜಿ, ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್. ಸಾಮಾನ್ಯವಾಗಿ ಒಂದು ಮಿಸೈಲ್ ಗೆ ಮುಂದೆ ಒಂದು ಬಾಂಬ್ ಇರುತ್ತೆ, ಅದು ಹೋಗಿ ಒಂದು ಕಡೆ ಬೀಳುತ್ತೆ. ಆದ್ರೆ ಈ ಮಿಸೈಲ್ ನಿಂದ ಹಲವು ಬಾಂಬ್ಗಳು ವಿಭಿನ್ನ ದಿಕ್ಕುಗಳಲ್ಲಿ ಬಿಡುಗಡೆಯಾಗುತ್ತೆ. ಉದಾಹರಣೆಗೆ ನಾವು ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡಿದ್ರೆ ಅದರಲ್ಲಿ ಒಂದು ಬಾಂಬ್ ಶಾಂಘೈ ಮೇಲೆ ಬೀಳುತ್ತೆ, ಇನ್ನೊಂದು ಬಾಂಬ್ ಬೀಜಿಂಗ್ ಮೇಲೆ ಬೀಳುತ್ತೆ, ಇನ್ನೊಂದು ಅವರ ಆರ್ಮಿ ಬೇಸ್ ಮೇಲೆ ಬೀಳುತ್ತೆ. ಈ ರೀತಿ ಎಲ್ಲವನ್ನ ಒಟ್ಟಿಗೆ ಫಿನಿಶ್ ಮಾಡಬಹುದು. ಇದರಲ್ಲಿ ಕೆಲವು ಡಮ್ಮಿ ವಾರ್ಹೆಡ್ ಗಳು ಇರುತ್ತೆ. ಇವು ನಿಜವಾದ ಬಾಂಬ್ ಗಳಂತೆ ಕಾಣುತ್ತವೆ, ಆದ್ರೆ ಸ್ಫೋಟವಾಗುವ ವಸ್ತು ಅಲ್ಲ. ಶತ್ರುವಿನ ರಾಡರ್ಗೆ ಇದೆಲ್ಲ ನಿಜ ಅನ್ನೋ ರೀತಿ ತೋರುತ್ತೆ. ಅವರು ತಮ್ಮ ದುಬಾರಿ ಇಂಟರ್ಸೆಪ್ಟರ್ ಗಳನ್ನ ಡಮ್ಮಿಗಳ ಮೇಲೆ ವೇಸ್ಟ್ ಮಾಡ್ತಾರೆ. ಆಗ ನಿಜವಾದ ಬಾಂಬ್ಗಳು ಅಲ್ಲಿಗೆ ತಲುಪುತ್ತೆ. ಅಮೆರಿಕ ಹಾಗೂ ರಷ್ಯಾ ದೇಶಗಳು ಕೂಡ ಈ ಟೆಕ್ನಾಲಜಿಯನ್ನ ನೋಡಿ ಆಶ್ಚರ್ಯಪಟ್ಟಿವೆ. ಇಷ್ಟೊಂದು ಶಕ್ತಿಶಾಲಿ ಆಯುಧ ನಮ್ಗೆ ಯಾಕೆ ಬೇಕೋ? ನಮ್ಮ ಬಳಿ ನೋ ಫಸ್ಟ್ ಯೂಸ್ ಪಾಲಿಸಿ ಇದೆ. ಅಂದ್ರೆ ನಾವು ಮೊದಲಿಗೆ ಯಾರ ಮೇಲೂ ನ್ಯೂಕ್ಲಿಯರ್ ದಾಳಿ ಮಾಡೋದಿಲ್ಲ. ಆದ್ರೆ ನಮ್ಮ ಪಕ್ಕದಲ್ಲಿರೋದು ಹುಚ್ಚು ನಾಯಿಗಳಂತ ದೇಶಗಳು, ಪಾಕಿಸ್ತಾನ ಅಥವಾ ಚೀನಾ ಒಂದು ದಿನ ಬೆಳಗ್ಗೆ ಎದ್ದು ನಮ್ಮ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿದ್ರೆ ಆಗ ಭೂಮಿಯ ಮೇಲಿನ ನಮ್ಮ ಮಿಸೈಲ್ ಬೇಸ್ಗಳು ಹಾನಿಯಾಗಬಹುದು. ಆದ್ರೆ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟ ಈ ಸಬ್ಮೆರಿನ್ ತುಂಬಾನೇ ಸುರಕ್ಷಿತವಾಗಿರುತ್ತೆ. ನಮ್ಮ ಮೇಲೆ ದಾಳಿ ಆಗಿರೋದು ತಿಳಿದ ಕೂಡಲೇ, ನಮ್ಮ ಮೇಲೆ ದಾಳಿ ಆಗಿರೋದು ಗೊತ್ತಾದ ಕೂಡಲೇ ಪ್ರತೀಕಾರ ದಾಳಿ ಶುರು ಮಾಡುತ್ತೆ. ಇದನ್ನೇ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಎಂದು ಕರೀತಾರೆ. ಆ ಭಯ ಶತ್ರುವಿಗೆ ಇರಬೇಕು. ಭಾರತವನ್ನ ಕೆಣಕಿದ್ರೆ ಭಾರತ ರಿಟರ್ನ್ ಕೊಡುವ ಗಿಫ್ಟ್ ಗೆ ಅವರ ದೇಶ ಮ್ಯಾಪ್ ನಿಂದ ಅಳಿಸು ಹೋಗುತ್ತೆ. ಅವರ ದೇಶ ಮ್ಯಾಪ್ ನಿಂದ ಅಳಿದು ಹೋಗುತ್ತೆ ಎಂಬ ಭಯವಿದ್ರೆ ಮಾತ್ರ ಅವರು ಬಾಲ ಮುದ್ರಿಕೊಂಡು ಕೂರ್ತಾರೆ. ಶಾಂತಿ ಬೇಕಾದ್ರೆ ಯುದ್ಧಕ್ಕೆ ಸಿದ್ಧವಾಗಿರ್ಬೇಕು ಅಂತಾರಲ್ಲ, ಹಾಗೆ ಈಗ ಚೀನಾ ಏಕೆ ಹಿಂದೂ ಮಹಾಸಾಗರದಲ್ಲಿ ಪದೇ ಪದೇ ತನ್ನ ಗೂಢಚಾರಿ ಹಡಗುಗಳನ್ನ ಕಳಿಸ್ತಾ ಇದೆ ಎಂದು ಈಗ ನಿಮ್ಗೆ ಅರ್ಥವಾಗಿರುತ್ತೆ. ಯುವಾನ್ ವಾಂಗ್ ಕ್ಲಾಸ್ ಹಡಗುಗಳನ್ನ ಬಳಸಿ ನಮ್ಮ ಡೇಟಾವನ್ನ ದೋಚಲು ಪ್ರಯತ್ನಿಸ್ತಾ ಇವೆ. ಆದ್ರೆ ನಮ್ಮ ಸಬ್ಮೆರಿನ್ ಗಳು ಸಮುದ್ರದ ಆಳದಲ್ಲಿ ಸಾವಿರಾರು ಅಡಿ ಆಳದಲ್ಲಿ ಇರುತ್ತೆ. ಅವುಗಳನ್ನ ಪತ್ತೆ ಹಚ್ಚುವುದು ಚೀನಾದ ತಾತನಿಗೂ ಸಾಧ್ಯವಿಲ್ಲ. ಇದೆಲ್ಲವೂ ಮೇಕ್ ಇನ್ ಇಂಡಿಯಾದ ಸಕ್ಸಸ್ ಸ್ಟೋರಿ. ಒಂದು ಕಾಲದಲ್ಲಿ ಚಿಕ್ಕ ಚಿಕ್ಕ ಸ್ಪೇರ್ ಪಾರ್ಟ್ಸ್ಗೂ ನಾವು ರಷ್ಯಾ ಅಮೆರಿಕ ಕಡೆ ನೋಡ್ತಾ ಇದ್ವಿ. ಈಗ ಸೀನ್ ರಿವರ್ಸ್ ಆಗಿದೆ. ಕಾಂಪೋಸಿಟ್ ಮೆಟೀರಿಯಲ್ ಗಳು, ಗೈಡೆನ್ಸ್ ಸಿಸ್ಟಮ್, ಸಾಫ್ಟ್ವೇರ್ ಎಲ್ಲವೂ ನಮ್ಮ ದೇಶೀಯ ಜ್ಞಾನದಿಂದ ತಯಾರಾಗಿದೆ. 2026ರ ಅಂತ್ಯದ ವೇಳೆಗೆ ಇದರ ಮೊದಲ ಟೆಸ್ಟ್ ಅನ್ನೋದು ನಡೆಯಲಿದೆ ಎಂಬ ಟಾಕ್ ಅನ್ನೋದು ಇದೆ. ಎಲ್ಲವೂ ಯೋಜನೆಯಂತೆ ನಡೆದ್ರೆ 2030ರ ವೇಳೆಗೆ ನಮ್ಮ ನೌಕಾಪಡೆಯ ಕೈಗೆ ಬರುತ್ತದೆ. ಆಗ ಏಷ್ಯಾದಲ್ಲಿ ಪವರ್ ಬ್ಯಾಲೆನ್ಸ್ ಸಂಪೂರ್ಣ ಬದಲಾಗುತ್ತೆ. ಮೌನವಾಗಿ ಇದ್ಕೊಂಡು ಕೆಲಸ ಮಾಡುವುದು ಅಂದ್ರೆ ಇದೆ. ಹೊರಗೆ ಸೌಂಡ್ ಇಲ್ಲ, ಆದ್ರೆ ಒಳಗಿನ ವರ್ಕ್ ಅನ್ನೋದು ಜೆಟ್ ಸ್ಪೀಡ್ ನಲ್ಲಿ ನಡೆಯುತ್ತೆ. ಚೀನಾ ಪಾಕಿಸ್ತಾನ ಎಷ್ಟೇ ಕುತಂತ್ರವನ್ನ ಮಾಡಿದ್ರು ನಮ್ಮ ಬಳಿ ಇರುವ ಈ ಬ್ರಹ್ಮಾಸ್ತ್ರಗಳ ಮುಂದೆ ಅವೆಲ್ಲ ಮಣ್ಣಾಗುತ್ತವೆ. ನಮ್ಮ ದೇಶ ಯಾರ ಜೊತೆಗೂ ಹೋಗೋದಿಲ್ಲ, ಆದ್ರೆ ಗೆದ್ದರೆ ಅಡ್ರೆಸ್ ಇಲ್ಲದಂತೆ ಮಾಡುವ ಸಾಮರ್ಥ್ಯ ನಮಗೆ ಇದೆ ಎಂಬುದಕ್ಕೆ ಈ K6 ಮಿಸೈಲ್ ಒಂದು ದೊಡ್ಡ ಉದಾಹರಣೆ. ನಮ್ಮ ವಿಜ್ಞಾನಿಗಳ ಡೆಡಿಕೇಶನ್ಗೆ, ದೇಶ ರಕ್ಷಣಾ ವ್ಯವಸ್ಥೆಯ ಬಲಕ್ಕೆ ಇದು ಒಂದು ಸಾಕ್ಷಿ. ಇದ್ರ ಬಗ್ಗೆ ನೀವು ಏನನ್ನ ಯೋಚಿಸ್ತಾ ಇದ್ದೀರಿ? ಇಂತಹ ಇನ್ನಷ್ಟು ರಹಸ್ಯ ಆಯುಧಗಳು ನಮ್ಮ ದೇಶಕ್ಕೆ ಬೇಕೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದೇಶದ ಬಗ್ಗೆ ಎಲ್ಲರಿಗೂ ತಿಳಿಯುವಂತೆ ಈ ಮಾಹಿತಿಯನ್ನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.